ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೇಲೂರಿನ ತಾಲೂಕು ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಷಿನ್ ಕಳ್ಳತನ ಆಗಿರುವಂತಹ ಘಟನೆ ಸಂಭವಿಸಿದೆ. 20 ಲಕ್ಷ ಮೌಲ್ಯದ ಸ್ಕ್ಯಾನಿಂಗ್ ಮಷಿನ್ ಅನ್ನೇ ಕಳ್ಳರು ಕಳ್ಳತನ ಮಾಡಿದ್ದಾರೆ. 1 ವರ್ಷದಿಂದ ಡಿ ದರ್ಜೆ ನೌಕರನ ಮನೆಯಲ್ಲಿ ಇತ್ತು ಈ ಮಷಿನ್. ಆಸ್ಪತ್ರೆಯಿಂದ ಕದ್ದೊಯ್ದಿದ್ದ ವ್ಯಕ್ತಿ ತನ್ನ ಮನೆಯಲ್ಲಿ ರೋಗಿಗಳ ತಪಾಸಣೆ ಮಾಡ್ತಾ ಇದ್ದಾರೆ ಅಂತ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಮನೆಯಲ್ಲಿ ಅಕ್ರಮವಾಗಿ ಭ್ರೂಣಲಿಂಗ ಪತ್ತೆ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಆಸ್ಪತ್ರೆಯಲ್ಲಿ ರೇಡಿಯೋಲಾಜಿಸ್ಟ್ ನೇಮಕ ನಂತರ ಈ ಪ್ರಕರಣ ಬಯಲಿಗೆ ಬಂದಿದೆ. ಇನ್ನು ಕಳುವಾಗಿದ್ದಂತಹ ಸ್ಕ್ಯಾನಿಂಗ್ ಮಷಿನ್ ಮತ್ತೆ ಆಸ್ಪತ್ರೆಯಲ್ಲಿ ಈಗ ಪ್ರತ್ಯಕ್ಷ ಆಗಿದೆ. ಆಸ್ಪತ್ರೆಯ ಡಿ ಗ್ರೂಪ್ ನೌಕರ ಪ್ರದೀಪ್ ವಿರುದ್ಧ ಈ ಮಷೀನ್ ಅನ್ನ ಕಳ್ಳತನ ಮಾಡಿದ್ರು ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಇನ್ನು ಮಷೀನ್ ವಾಪಸ್ ಆಸ್ಪತ್ರೆಗೆ ತಂದಿಡುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅಂದರೆ ವಾಪಸ್ ಯಾವಾಗ ತಂದಿಡ್ತಾ ಇದ್ರು ಆಗ ರೆಕಾರ್ಡ್ ಆಗಿದೆ. ಆಸ್ಪತ್ರೆಗೆ ಮಹಿಳಾ ಆರೋಗ್ಯ ರಕ್ಷಣಾ ಸಮಿತಿಯ ಭೇಟಿ ಕೊಟ್ಟಿದೆ. ಮಹಿಳಾ ಆರೋಗ್ಯ ಸಮಿತಿಯಿಂದ ಪ್ರಕರಣ ಕೂಡ ದಾಖಲು ಮಾಡಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ. ಬೇಲೂರು ನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ದಾಖಲಾಗಿದೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು. ನೋಡಿ, ಈವರೆಗೆ ಏನೇನೋ ಕಳ್ಳತನ ಆಗಿರುವಂಥದ್ದನ್ನು ನೋಡಿರ್ತಿದ್ವಿ. ಚಿನ್ನನೋ ಒಡವೆನೋ ಮನೆಯಲ್ಲಿರುವಂತಹ ದುಡ್ಡು ಏನೇನೋ ಕಳ್ಳತನ ಆಗಿರುವಂಥದ್ದನ್ನು ನೋಡಿದ್ವಿ. ಆದರೆ ಮೊದಲನೇ ಬಾರಿಗೆ ಒಂದು ಸ್ಕ್ಯಾನಿಂಗ್ ಮಷೀನನ್ನೇ ಕಳ್ಳತನ ಮಾಡಿದಂತಹ ಘಟನೆ ಇದು. ಬೇಲೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿರೋ ಘಟನೆ ಇದು. ಕಳುವಾಗಿದ್ದಂತಹ ಸ್ಕ್ಯಾನಿಂಗ್ ಮಷೀನನ್ನು ವಾಪಸ್ ಎತ್ಕೊಂಡು ಬಂದು ಇಡ್ತಾ ಇರುವಂಥದ್ದನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು. ಅಂದರೆ ಕನ್ಫರ್ಮ್ ಆಗಿ ಅದನ್ನು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಬಳಕೆ ಮಾಡಿದ್ದಾರೆ, ಇದು ಸ್ಪಷ್ಟವಾಗಿದೆ. ಇದರ ಜೊತೆಗೆ ಕೇಳಿಬರ್ತಾ ಇರುವಂತಹ ಮತ್ತೊಂದು ಗಂಭೀರ ಆರೋಪ, ಭ್ರೂಣಲಿಂಗ ಪತ್ತೆ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಭ್ರೂಣ ಹತ್ಯೆ ಪ್ರಕರಣ ಇಡೀ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡಿತ್ತು. ಆದರೆ ಈಗ ಭ್ರೂಣಲಿಂಗ ಪತ್ತೆ ಮಾಡೋದಕ್ಕೆ ಏನಾದರೂ ತೆಗೆದುಕೊಂಡು ಹೋಗಿದ್ರಾ ಅನ್ನುವಂತಹ ಒಂದು ಗಂಭೀರ ಆರೋಪ ಈಗ ಕೇಳಿಬರ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸಿಸಿಟಿವಿ ಫುಟೇಜ್ಗಳನ್ನು ಕೂಡ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಇಬ್ಬರು ಅದನ್ನು ಕೈಯಲ್ಲಿ ಎತ್ತಿ ಹಿಡಿದು ತಂದು ಆಸ್ಪತ್ರೆ ಒಳಗಡೆ ಸಾಗಿಸ್ತಾ ಇರುವಂಥದ್ದನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಹೀಗಾಗಿ ಕನ್ಫರ್ಮ್ ಆಗಿ ಅದನ್ನು ಮನೆಯಲ್ಲಿ ತೆಗೆದುಕೊಂಡು ಹೋಗಿ ಬಳಕೆ ಮಾಡಿರುವಂಥದ್ದು ಬೆಳಕಿಗೆ ಬಂದಿದೆ. 1 ವರ್ಷದಿಂದ ಬಳಕೆ ಮಾಡಿದ್ದಾರೆ. ಯಾರೊಬ್ಬರು ಆಸ್ಪತ್ರೆಯಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ವಾ? ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ಗೆ ಬರುವಂತಹ ರೋಗಿಗಳು ಏನು ಮಾಡಬೇಕು ಅನ್ನೋ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಅದರಲ್ಲೂ ಬಡ ಗರ್ಭಿಣಿ ಮಹಿಳೆಯರು ಇದೇ ಸರ್ಕಾರಿ ಆಸ್ಪತ್ರೆಗಳನ್ನು ನೆಚ್ಕೊಂಡು ಇದೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಬರ್ತಾರೆ. ಆದರೆ ಆ ಸ್ಕ್ಯಾನಿಂಗ್ ಮಷೀನನ್ನೇ ಕದ್ದು ತಮ್ಮ ಮನೆಯಲ್ಲಿ ಬಳಕೆ ಮಾಡಿರುವಂತಹ ಒಂದು ಪ್ರಕರಣ ಎಲ್ಲರನ್ನ ಬೆಚ್ಚಿ ಬೀಳಿಸ್ತಾ ಇದೆ.